ಬದಲಿ ನಿವೇಶನ ಬೇಕು ಅಂತ ನಾನು ಯಾವತ್ತೂ ಪತ್ರ ಬರೆದಿಲ್ಲ ಅಂತ ಬಹುತೇಕ ಕಾರ್ಯಕ್ರಮಗಳಲ್ಲಿ ಹೇಳ್ತಾ ಬರ್ತಾ ಇದ್ದ ಸಿದ್ದರಾಮಯ್ಯ ಈಗ ಒಂದು ದಾಖಲೆ ಸಿಕ್ಕಿದೆ. ಅದಕ್ಕೆ ಏನಂತಾರೆ ಅನ್ನೋದು ಪ್ರಶ್ನೆ ಆಗಿದೆ. ಬದಲಿ ನಿವೇಶನಕ್ಕೆ ನಾನು ಪತ್ರವನ್ನೇ ಬರೆದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ರು. ಹೋದಲ್ಲಿ ಬಂದಲ್ಲಿ ಮಾಧ್ಯಮಗಳಲ್ಲಿ ಇದೇ ಉತ್ತರ. ಈಗ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. ಆ ಪತ್ರದಲ್ಲಿ ಇದೆಯಾ ಮಹತ್ವದ ವಿಚಾರ? ಬದಲಿ ನಿವೇಶನಕ್ಕೆ ನಾನು ಪತ್ರವನ್ನೇ ಬರೆದಿಲ್ಲ ಅಂತ ಸಿಎಂ ಹೇಳಿದ್ರು. ಬದಲಿ ನಿವೇಶನಕ್ಕೆ ಪತ್ರ ಬರೆದಿದ್ರು ಸಿಎಂ ಸಿದ್ದರಾಮಯ್ಯ. ದಾಖಲೆ ಲಭ್ಯ ಆಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ಅನೇಕ ಸಮಾವೇಶಗಳಲ್ಲಿ, ಸಮಾರಂಭಗಳಲ್ಲಿ ಮಾಧ್ಯಮಗಳ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಹೇಳ್ತಾ ಇದ್ದದ್ದೇನು ಅಂತಂದ್ರೆ, ಈವರೆಗೂ ನಾನು ಯಾವ ಕಾರಣಕ್ಕೂ ಬದಲಿ ನಿವೇಶನ ಬೇಕು ಅಂತ ಪತ್ರವನ್ನೇ ಬರೆದಿಲ್ಲ ಅಂತ. ಈಗ ನೀವು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಇದೇ ಸಿದ್ದರಾಮಯ್ಯ ಅವರು ಪತ್ರವನ್ನ ಬರೆದಿದ್ದು 1984ರಲ್ಲಿ ಶಾಸಕರಾಗಿದ್ದಾಗ ಇವರಿಗೆ ನಿವೇಶನ ಮಂಜೂರಾಗುತ್ತೆ. ಮೈಸೂರಿನ ನೊಣಚಿ ಕೊಪ್ಪಲಿನ ಎಂ ಬ್ಲಾಕ್ ನಲ್ಲಿ ನಿವೇಶನ ಮಂಜೂರಾಗುತ್ತೆ. ಈ ನಿವೇಶನದ ಬದಲು ಬೇರೆ ನಿವೇಶನ ಕೊಡಿ, ನಿವೇಶನ ಸಂಖ್ಯೆ 1245 ಈ ನಿವೇಶನ ಕೊಡಿ ಅಂತ ಆಗ್ರಹಿಸಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಿಗೆ ಪತ್ರವನ್ನ ಬರೆದಿದ್ರು ಇದೇ ಸಿದ್ದರಾಮಯ್ಯ, ಆಗ ಶಾಸಕರಾಗಿದ್ರು. ಈಗೇನ್ ಹೇಳ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು? ನಾನು ಪತ್ರನೇ ಬರೆದಿಲ್ಲ ನಿವೇಶನಕ್ಕೆ ಅಂತ ಹೇಳ್ತಾರೆ. ಆದರೆ ಇದೇ ಸಿದ್ದರಾಮಯ್ಯ ಅವರು ನಿವೇಶನಕ್ಕಾಗಿಯೇ 84ರಲ್ಲಿ ಪತ್ರವನ್ನ ಬರೆದಿದ್ರು. ಆ ಪತ್ರ ಬರೆದಿದ್ದ ದಾಖಲೆಯನ್ನ ತಾವು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ಟ್ವೀಟ್ ಮಾಡಿದ್ದು ಸ್ನೇಹಮಯಿ ಕೃಷ್ಣ ಅವರು. ದೂರುದಾರ ಸ್ನೇಹಮಯಿ ಕೃಷ್ಣ ಅವರೇ ಸ್ವತಃ ನಮ್ಮ ಜೊತೆಗೆ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಕೃಷ್ಣ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸರ್, ನಾವು ಗಮನಿಸಿದ್ದೀವಿ, ಯಾವಾಗ ಮುಖ್ಯಮಂತ್ರಿಗಳ ವಿರುದ್ಧ ಹಲವು ಆರೋಪಗಳು ಕೇಳಿ ಬರ್ತಾ ಇತ್ತು, ಅವ್ರು ಹೇಳ್ತಾ ಇದ್ದದ್ದು ಒಂದೇ ಒಂದು ಮಾತು, ನಾನು ನಿವೇಶನಕ್ಕಾಗಿ ಇಲ್ಲಿವರೆಗೂ ಒಂದೇ ಒಂದು ಪತ್ರ ಬರೆದಿಲ್ಲ ಅಂತ. ಈಗ ತಾವೇ ಆ ಪತ್ರವನ್ನ ರಾಜ್ಯದ ಜನರ ಮುಂದೆ ಪ್ರಸ್ತುತಪಡಿಸಿದ್ದೀರಿ. ಈಗ ಸಿದ್ದರಾಮಯ್ಯ ಅವರು ಏನ್ ಹೇಳ್ತಾರೆ ಅನ್ನೋದು ಕುತೂಹಲ. ತಾವೇನ್ ಹೇಳ್ತೀರಿ ಸರ್? ಸರ್, ಅದನ್ನೇ ಸಿದ್ದರಾಮಯ್ಯ ಅವರು ಈ ಏನು ಮೋಡ ಹಗರಣ ಬೆಳಕಿಗೆ ಬಂತು ಅಂದಿನಿಂದನೂ ಕೂಡ ರಾಜ್ಯದ ಜನರಿಗೆ ಸುಳ್ಳು ಮಾಹಿತಿಗಳನ್ನ ಹೇಳ್ತಾನೆ ಇದಾರೆ ಅವರು. ಅದನ್ನ ನಾವು ರಾಜ್ಯದ ಜನ ಗಮನಿಸ್ತಾ ಇದಾರೆ ಸರ್. ಮೋಡ ಹಗರಣ ಸಂಬಂಧಪಟ್ಟಾಗ ಹೇಳಿದಾಗ ನಾನು ಇಂಥದೇ ನಿವೇಶನ ಕೊಡಿ ಅಂತೇಳಿ ನಾನಾಗ್ಲಿ ಕೇಳಿಲ್ಲ, ನಾನು ಯಾವತ್ತೂ ಕೂಡ ಇಂಥದೇ ನಿವೇಶನ ಕೊಡಿ ಅಂತೇಳಿ ಯಾರಿಗೂ ಪತ್ರ ಬರೆದಿಲ್ಲ ಹಾಗೆ ಅಂತೇಳಿ ಸಮರ್ಥನೆ ಮಾಡ್ಕೊಳ್ತಿದ್ರು. ಆದ್ರೆ ಇವತ್ತು ಸ್ಪಷ್ಟ ದಾಖಲಾತಿ ಸಿಕ್ಕಿದೆ. 1984ರಲ್ಲಿ ಅಂದ್ರೆ ಅವರು ಮೊದಲನೇ ಬಾರಿ ಶಾಸಕರಾಗಿದ್ದ ಸಂದರ್ಭದಲ್ಲೇ ಅವರಿಗೆ ಮಂಜೂರಾತಿಯಾಗಿದ್ದ ನಿವೇಶನ ಬೇಡ, ನನಗೆ ಬೇರೆ ಇಂಥದೇ ನಿವೇಶನ ಕೊಡಿ ಅಂತೇಳಿ ಸ್ಪಷ್ಟ ಪತ್ರ ಬರೆದಂತದ್ದು ಪತ್ರ ದಾಖಲಾತಿ ಸಿಕ್ಕಿದೆ. ಸೊ ಇದರಿಂದ ಗೊತ್ತಾಗುತ್ತೆ ಸಿದ್ದರಾಮಯ್ಯ ಅವರು ರಾಜ್ಯದ ಜನತೆಗೆ ಸೊ ಯಾವ ರೀತಿಯ ಸುಳ್ಳು ಮಾಹಿತಿಯನ್ನು ನೀಡಿ ತಮ್ಮ ಆರೋಪವನ್ನು ಸಮರ್ಥನೆ ಮಾಡ್ಕೊಳ್ತಾ ಇದಾರೆ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ಈ ಹಗರಣದಲ್ಲೂ ಈ ರೀತಿ ಮಾಡಿರಬಹುದು ಅಂತ ತಾವು ಹೇಳ್ತಾ ಇದ್ದೀರಿ? ಹೌದು ಸರ್, ಪ್ರಾರಂಭಿಕ ಹಂತದಲ್ಲಿ ಬಹುಶಃ ಅವರಿಗೆ ಈ ತರ ಪತ್ರ ಬರೆದ ಏನಾಗುತ್ತೆ ಅಂತ ಗೊತ್ತಿರಲಿಲ್ಲ, ಹಾಗಾಗಿ ಪತ್ರ ಬರೆದಿದ್ದಾರೆ. ಸೊ ಈಗ ಅವರು ಅನುಭವಸ್ಥರಾಗಿರೋದ್ರಿಂದ ನೇರವಾಗಿ ಪತ್ರ ಬರೆದಲ್ಲ, ಮೌಖಿಕವಾಗಿ ಹೇಳಿರ್ತಾರೆ. ಅವ್ರು ಏನ್ ಹೇಳಿದ್ರು, ನಾನು ಜೀವನದಲ್ಲಿ ಯಾರಿಗೂ ಇಂಥದೇ ನಿವೇಶನ ಕೊಡಿ ಪತ್ರ ಬರೆದಿಲ್ಲ ಅಂತ ಹೇಳಿದ್ರು, ಅಥವಾ ನಾನು ಕೇಳಿಲ್ಲ ಅಂತ ಹೇಳಿದ್ರು. ಈಗ ಅವರೇ ನನಗೆ ಇಂಥದೇ ನಿವೇಶನ ಕೊಡಿ ಅಂತೇಳಿ ಬರೆದಿರೋ ಪತ್ರ ಸಿಕ್ಕಿದೆಯಲ್ಲ. ಸೊ ಹೀಗಾಗಿ ರಾಜ್ಯ ಜನಕ್ಕೆ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಸಿದ್ದರಾಮಯ್ಯವರು. ಮತ್ತೆ ಯಾವುದೇ ಕಾನೂನು ಉಲ್ಲಂಘನೆ ಆಗಿಲ್ಲ ಈ ಪ್ರಕರಣ ಅಂತ ಹೇಳಿದ್ರು. ಸರ್ಕಾರ 1925 ಸುತ್ತೋಲೆಸಿದೆ, ಪರಿತ್ಯಾಜನ ಪತ್ರದ ಮೂಲಕ ಯಾವುದೇ ಸ್ವತ್ತನ್ನ ಸ್ವಾಧೀನಕ್ಕೆ ತಗೊಳ್ಬಾರ್ದು ಅಂತ ಹೇಳಿ. ಆದ್ರೆ 2021ರಲ್ಲಿ ಇವ್ರ ಎಂಟಿ ಕಡೆಯಿಂದ ಪರಿತ್ಯಾಜನ ಪತ್ರದ ಮೂಲಕ ಜಮೀನನ್ನ ಸ್ವಾಧೀನ ಪಡಿಸ್ಕೊಡಿ ಅಂತೇಳಿ ಮೂಡೋದ್ರ ಹೇಳ್ತಾರೆ. ಸೊ ಇದು ಸ್ಪಷ್ಟ ಕಾನೂನು ಉಲ್ಲಂಘನೆ ತಾನೆ. ಕೃಷ್ಣ ಅವರು, ಒಂದೇ ಒಂದು ಪ್ರಶ್ನೆ ಚುಟುಕಾಗಿ ಉತ್ತರ ಬಯಸ್ತೀನಿ ತಮ್ಮಿಂದ. ಈಗ ಆಗ ಶಾಸಕರಾಗಿದ್ದ ಸಂದರ್ಭದಲ್ಲಿ ಅಥವಾ ಶಾಸಕರಾಗಿದ್ದಾಗ ಪತ್ರ ಬರೆಯೋದು ಅನಿವಾರ್ಯ ಆಗಿತ್ತು. ಈಗ ಮುಖ್ಯಮಂತ್ರಿಗಳಾಗಿದ್ದಾರೆ, ಮೌಖಿಕವಾಗಿ ಹೇಳಿರಬಹುದು ಅಂತ ತಾವು ಭಾವಿಸ್ತೀರಾ? ಹೌದು, ಫೈನ್ ಸರ್. ಖಂಡಿತ ಸರ್, ಖಂಡಿತ. ಫೈನ್ ಕೃಷ್ಣ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿಜಯ್, ಗಮನಿಸ್ತಾ ಇದ್ದೀವಿ, ಈಗ ಪತ್ರ ಸಿಕ್ಕಿದೆ, ದಾಖಲೆ ಸಿಕ್ಕಿದೆ. ಅಂದ್ರೆ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದದ್ದು ಏನಂತಂದ್ರೆ, ಯಾವ ನಿವೇಶನದ ವಿಚಾರವಾಗಿಯೂ ನಾನು ಯಾವತ್ತೂ ಯಾರಿಗೂ ಪತ್ರ ಬರೆದಿಲ್ಲ ಅಂತ. 1984ರಲ್ಲಿ ಇವರು ಶಾಸಕರಾಗಿದ್ದಾಗ ಪತ್ರ ಬರೆದ ದಾಖಲೆ ಈಗ ಸ್ಪಷ್ಟವಾಗಿ ಸಿಗ್ತಾ ಇದೆ. ಈಗ ಸಿದ್ದರಾಮಯ್ಯ ಅವರು ಏನ್ ಹೇಳ್ತಾರೆ ಅನ್ನೋದು ಪ್ರಶ್ನೆ ಒಂದು ಕಡೆ ಆದ್ರೆ,
ಈಗ ಅವರ ವಿರುದ್ಧ ಕೇಳಿ ಬರ್ತಾ ಇರುವಂತ ಆರೋಪಗಳಲ್ಲಿಯೂ ಕೂಡ ಮೌಖಿಕವಾಗಿ ಅವರು ಇನ್ವಾಲ್ವ್ ಆಗಿರಬಹುದು ಅನ್ನುವಂತಹ ಅನುಮಾನ ದೂರುದಾರ ಕೃಷ್ಣ ಅವರು ಕಾಡ್ತಾ ಇದ್ದಾರೆ. ತಾವಿದನ್ನ ಯಾವ ರೀತಿ ನೋಡ್ತೀರಿ, ಏನ್ ಹೇಳ್ತೀರಿ? ಶ್ರೀಪಾದ್, ಈಗ ಮೂಡ ಅವರ ಬದಲಿ ನಿವೇಶನ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿಗೆ ಬಂದಿರುವಂತ ಈಗ 14 ಸೈಟ್ ಏನು ಹೋರಾಟ ಆಗ್ತಾ ಇದೆ, ಅದಕ್ಕೂ ಮತ್ತೆ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ. ಆದ್ರೆ ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಸಿದ್ದರಾಮಯ್ಯ ಆಪ್ತರು ಇಲ್ಲಿವರೆಗೂ ಕೂಡ ಹೇಳ್ತಾ ಇರುವಂತದ್ದು, ಇಲ್ಲಿವರೆಗೂ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ತಮ್ಮ ಜೀವನದಲ್ಲಿ ಎಂದೂ ಕೂಡ ಆ ನಿವೇಶನ ಸಂಬಂಧಪಟ್ಟಂತೆ ಪತ್ರ ಬರ್ದಿಲ್ಲ ಅಂತ ಹೇಳ್ತಾ ಇದ್ರು. ಅದು ಈಗ ದಾಖಲೆ ಲಭ್ಯ ಆಗಿರುವಂತದ್ದು, RTI ಕಾರ್ಯಕರ್ತರು ಈಗ ಬಹಿರಂಗ ಪಡಿಸಿರುವಂತದ್ದು. ಅದರಲ್ಲಿ 1984ರಲ್ಲಿ ಮುಖ್ಯಮಂತ್ರಿ ಅಂದ್ರೆ ಆಗ ಶಾಸಕರಾಗಿದ್ರು, ಸಿದ್ದರಾಮಯ್ಯ ಅವರು ಆಗ ಶಾಸಕರಾಗಿದ್ರು. ಶಾಸಕರಾಗಿ ಮರು ವರ್ಷವೂ ಕೂಡ ಅವರಿಗೆ ಮೈಸೂರಿನ ಜಯನಗರದಲ್ಲಿ ಏನು ನೊಣಚಿಕೊಪ್ಪಲ್ನಲ್ಲಿ ನಿವೇಶನ ಒಂದು ಮಂಜೂರಾಗುತ್ತೆ 30 ರೂಪಾಯಿಗೆ. ಆಗ ಸಿದ್ದರಾಮಯ್ಯ ಅವರು ಶಾಸಕರಾಗಿದ್ರು. ಶಾಸಕರ ಲೆಟರ್ ಅಲ್ಲಿ ಕೂಡ ಅವರು ಪತ್ರವನ್ನ ಬರೀತಾರೆ, ಅಂದ್ರೆ ಮೈಸೂರು ನಗರಾಭಿವೃದ್ಧಿ, ಈಗ ಮೂಡ ಆಗ ಮೈಸೂರು ಸಿಟಿ ಕಾರ್ಪೊರೇಷನ್ ಅಂತ ಇತ್ತು ಡೆವಲಪ್ಮೆಂಟ್. ಆಗ ಪತ್ರವನ್ನ ಬರೆದು ಆ ಜಾಗ ಬೇಡ, ಅದೇ ಜಾಗದಲ್ಲಿ ಬೇರೆ ಬದಲಿ ನಿವೇಶನ ಕೊಡ್ಬೇಕು ಅಂತ ಮನವಿಯನ್ನ ಮಾಡ್ತಾರೆ. ಇದು ತಪ್ಪು ಸರಿ ಅನ್ನುವ ಪ್ರಶ್ನೆ ಅಲ್ಲ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾನೂನು ಬಾಹಿರವಾಗಿ ಪತ್ರ ಬರೆದಿದ್ದಾರೆ ಅಂತ ಅಲ್ಲ. ಆದ್ರೆ ಎಂದೂ ಕೂಡ ಪತ್ರ ಬರ್ದಿಲ್ಲ ಅಂತ ಹೇಳ್ತಾ ಸಿದ್ದರಾಮಯ್ಯ ಅವರೀಗ ಪತ್ರವನ್ನ ಬರ್ದಿರೋ ಸಂಬಂಧಪಟ್ಟಂತೆ ಈಗ ಆ ಪತ್ರ ಲಭ್ಯ ಆಗಿರುವಂತದ್ದು, ಇದು ಪ್ರತಿಪಕ್ಷಗಳು ಕೂಡ ಒಂದು ರೀತಿಯಲ್ಲಿ ಅಸ್ತ್ರ ಆಗುವಂತದ್ದು. ಜೊತೆಗೆ ಇದಕ್ಕೆ ಏನು ಉತ್ತರ ಕೊಡ್ತಾರೆ ಅನ್ನುವಂಥದ್ದು RTI ಕಾರ್ಯಕರ್ತರು ಕೂಡ CMI ಕೃಷ್ಣ ಕೂಡ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಇದು ಒಂದು ರೀತಿಯಲ್ಲಿ ಬೇರೆ ರೀತಿಯ ಚರ್ಚೆಗೆ ಗ್ರಾಸ ಆಗುವಂತ ದಾಖಲೆ ಲಭ್ಯ ಆಗಿರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ವಿಜಯ್ ಮಾಹಿತಿಗಾಗಿ. ಈಗ ಕರ್ನಾಟಕ ಎಕ್ಸ್ಪ್ರೆಸ್ ನಲ್ಲಿ ಏನೆಲ್ಲ ಸುದ್ದಿಗಳಿದೆ ನೋಡ್ತಾ ಹೋಗೋಣ. ಬಳ್ಳಾರಿಯ TB ಡ್ಯಾಮ್ 19ನೇ ಗೇಟ್ ಕಟ್ ಆಗಿದೆ. ಇದರಿಂದಾಗಿ ನದಿ ತೀರದ ಜನರಿಗೆ ಪ್ರವಾಹದ ಆತಂಕ ಹೆಚ್ಚಾಗಿದೆ. ಗ್ರಾಮಸ್ಥರಿಗೆ ಕ್ಷಣ ಕ್ಷಣಕ್ಕೂ ಭಯದ ಭೀತಿ ಆವರಿಸಿದೆ. ವಿಜಯನಗರ, ಕೊಪ್ಪಳ, ಬಳ್ಳಾರಿ ಹಾಗೂ ರಾಯಚೂರು ಜಿಲ್ಲೆಗಳ ಕೆಲ ಹಳ್ಳಿಗಳಲ್ಲಿ ಪ್ರವಾಹದ ಆತಂಕ ಶುರುವಾಗಿದೆ. 30ಕ್ಕೂ ಹೆಚ್ಚು ಗ್ರಾಮಗಳಿಗೆ ನೀರು ನುಗ್ಗುವ ಭೀತಿ ಶುರುವಾಗಿದೆ. ಕೊಪ್ಪಳ ಜಿಲ್ಲೆಯ ಕೆಲ ನಡುಗಡ್ಡೆ ಹಾಗೂ ಗ್ರಾಮಗಳ ಸಂಪರ್ಕ ಸಂಪೂರ್ಣ ಬಂದ್ ಆಗಲಿದೆ. TB ಬೋರ್ಡ್ 2 ಲಕ್ಷ ಕ್ಯೂಸೆಕ್ಗೂ ಅಧಿಕ ನೀರು ನದಿಗೆ ರಿಲೀಸ್ ಮಾಡುವುದಾಗಿ ಹೇಳಿದೆ. ಡ್ಯಾಮ್ನಿಂದ 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ಬಿಟ್ಟರೆ ಕಂಪ್ಲಿ ಸೇತುವೆ ಮತ್ತೆ ಮುಳುಗಡೆ ಆಗುವ ಭೀತಿ ಆವರಿಸಿದೆ. ಸದ್ಯ 90,000 ಕ್ಯೂಸೆಕ್ ನೀರು ಬಿಡಲಾಗಿದ್ದು, ಸೇತುವೆ ಮುಳುಗಡೆ ಆಗೋದಕ್ಕೆ 2 ರಿಂದ 3 ಅಡಿ ಮಾತ್ರ ಬಾಕಿ ಇದೆ. ಯಾವುದೇ ಸಮಯದಲ್ಲಿ ನೀರು ಹೆಚ್ಚು ಬಿಡೋ ಸಾಧ್ಯತೆ ಇದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಸೇತುವೆ ಸಂಚಾರವನ್ನ ಬಂದ್ ಮಾಡಿದ್ದಾರೆ. ಜನರು ನದಿಗೆ ಇಳಿಯದಂತೆ ಜಿಲ್ಲಾಡಳಿತ ಹಾಗೂ TB ಬೋರ್ಡ್ ಸೂಚನೆ ನೀಡಿದೆ. ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಕಟ್ ಆಗಿರೋದ್ರಿಂದ ಅಧಿಕಾರಿಗಳು ಹೈ ವೋಲ್ಟೇಜ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ತುಂಗಭದ್ರಾ ಜಲಾಶಯದ ವೈಕುಂಠ ಅತಿಥಿ ಗೃಹದಲ್ಲಿ ಸಭೆ ಮಾಡ್ತಾ ಇದ್ದಾರೆ. TB ಬೋರ್ಡ್ ಕಾರ್ಯದರ್ಶಿ ORK ರೆಡ್ಡಿ ಮತ್ತು MD ಹಾಗೂ ಉನ್ನತ ಮಟ್ಟದ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. TB ಬೋರ್ಡ್ ಅಧಿಕಾರಿಗಳು ಹೈದರಾಬಾದ್ಗೆ ಮಾಹಿತಿಯನ್ನ ಈಗಾಗಲೇ ರವಾನೆ ಮಾಡಿದ್ದಾರೆ.